ಅದನ್ನು ಹಿಂದೆ ಗಮನಿಸಿದ್ದೇವೆ. ಪ್ರಾಣಿಗಳು ದಕ್ಷಿಣದ ಮುಖವನ್ನು ನೋಡ್ತಾ ಇದ್ದದ್ದು, ಆ ಬೆಟ್ಟ ಆ ರಾಕ್ಷಸನ ಹೆಜ್ಜೆಯ ಗುರುತನ್ನು ಕಾಣುವಂತೆ ಮಾಡಿದ್ದು, ನದಿ ತನ್ನ ವೇಗವನ್ನು ನಿಧಾನಗೊಳಿಸಿದ್ದರ ಹಿಂದೆ ಏನೋ ಭಯ ಇದೆ, ಇಲ್ಲೇನೋ ಆಗಬಾರದ್ದು ನಡೆದಿದೆ ಅಂತ ಸೂಚನೆ ಕೊಟ್ಟದ್ದು, ಮರಗಳೆಲ್ಲ ಅಲುಗಾಡದೆ ಸುಮ್ಮನೆ ನಿಂತದ್ದು, ಇದೆಲ್ಲವೂ ಕೂಡ ಪ್ರಕೃತಿಯಲ್ಲಿ ನಮ್ಮ ಹಾಗೆ ಮಾತನಾಡಲಿಕ್ಕೆ ನೇರ ಬರದೇ ಇದ್ದರೂ ಕೂಡ ಆದರೆ ಸೂಚಿಸುವಂತಹ ತಮ್ಮ ಕರ್ತವ್ಯವನ್ನು ಅವುಗಳು ತನ್ನ ಯಜಮಾನನಿಗಾಗಿ ನಿರಂತರ ಮಾಡ್ತಾ ಇರ್ತವೆ. ತಮ್ಮ ಬಗ್ಗೆ ಯಾರು ಪ್ರೀತಿಸ್ತಾರೋ ಅವರಿಗೆ 100 ಪಟ್ಟು ಪ್ರೀತಿ ಕೊಡುವ ಶಕ್ತಿ ಪ್ರಕೃತಿಗಿದೆ, ಅದು ಅದರ ಸಹಜವಾದ ಗುಣ ಕೂಡ. ಆದರೆ ಅದರ ಆ ತಾಳ್ಮೆಯನ್ನು ನಾವು ಅಸಹಾಯಕತೆ ಅಂತ ತಿಳಿದು ಅದರ ಮೇಲೆ ಯಾವಾಗ ದಬ್ಬಾಳಿಕೆ ನಡೆಸ್ತೇವೆ, ಬಹಳ ದಿವಸ ತಡೆದುಕೊಂಡು ಒಂದು ಬಾರಿ ಹೀಗೆ ಕೆರಳಿ ನಿಲ್ಲುತ್ತೆ. ಕೆರಳಿ ನಿಂತಾಗ ನಮ್ಮಲ್ಲಿ ಮತ್ತು ಆಕ್ಷೇಪ, ಇದೇನು ಪ್ರಕೃತಿ ತನ್ನ ಮಗು ಅಂತ ಹೇಳಿ ನಮ್ಮನ್ನೆಲ್ಲ ಬರಸೆಳೆದು ಅಪ್ಪಿ ಹಿಡಿದು ಉಸಿರು ಕಟ್ಟುವಂತೆ ಮಾಡಿ ನಮ್ಮನ್ನು ಕೊಲ್ತಾ ಇದೆ ಅಂತ ನಾವೇ ಆಕ್ಷೇಪ ಮಾಡ್ತೇವೆ. ಅದಕ್ಕಿಂತ ಮೊದಲು ತುಳಿದ ಎದೆಯ ಭಾರದ ನೋವು ನಮಗೆ ಅರ್ಥ ಆಗದೆ ಈಗ ಔಚಿಕೊಂಡಾಗ ಗಟ್ಟಿಗೊಂಡ ಎದೆಯಲ್ಲಿ ಗಾಳಿಯ ಒಂದು ಕಣವೂ ಕೂಡ ಅತ್ತಿತ್ತ ಓಡಾಡದಂತಾಗ್ತಾ ಇದೆ ಅನ್ನುವ ಕಾರಣ ಮಾತ್ರ ನಮ್ಮ ತಲೆಯೊಳಗೆ ಉಳಿಯುವಂತಹದ್ದು ಒಂದು ದುಸ್ಥಿತಿ. ಮರೆತು ಹೋಗುವಂತಹ ಈ ಸ್ಥಿತಿ ನಮ್ಮನ್ನು ಎತ್ತರಕ್ಕೆ ಏರಿಸುವುದರಲ್ಲಿ ಸೋಲುತ್ತೆ. ನಾವು ಮಾಡಿದ ಪ್ರತಿಯೊಂದು ಚರ್ಯೆಯೂ ಕೂಡ ಪ್ರಕೃತಿಯಲ್ಲಿ ಪ್ರತಿಫಲಿಸುತ್ತೆ ಅನ್ನುವ ಎಚ್ಚರ ಇದ್ದಾಗ ನಾವು ಮಾಡುವ ಸಣ್ಣ ಪುಟ್ಟ ಕಾರ್ಯಗಳು ಕೂಡ ಅದು ಒಳ್ಳೆಯದಾದರೆ ಒಳ್ಳೆಯ ರೀತಿಯ ಪ್ರತಿಫಲನ, ಕೆಟ್ಟದಾದರೆ ಕೆಟ್ಟ ರೀತಿಯ ಪ್ರತಿಫಲನ ಅನ್ನುವ ನಂಬಿಕೆ ಮತ್ತು ಎಚ್ಚರ ನಿರಂತರ ಇದ್ದಾಗ ನಾವು ಹೆಜ್ಜೆ ತಪ್ಪುವುದು ಬಹಳ ಕಮ್ಮಿ ಆಗುತ್ತೆ, ಬೀಳುವುದು ಕಮ್ಮಿ ಆಗುತ್ತೆ, ಗಾಯ ಆಗುವುದು ಕಮ್ಮಿ ಆಗುತ್ತೆ, ಅದರಿಂದ ಘಾಸಿಗೊಳ್ಳುವುದು ಕಮ್ಮಿ ಆಗುತ್ತೆ, ಅದರಿಂದ ನಮ್ಮ ನಡೆಗೆ ವೇಗ ಸಿಗುತ್ತೆ, ಗುರಿ ಸ್ಪಷ್ಟವಾಗುತ್ತೆ. ಹೀಗೆ ರಾಮ ಮತ್ತು ಸುಗ್ರೀವರ ನಡುವಿನ ಸಂಬಂಧ ಪ್ರಕೃತಿ ಮತ್ತು ಮನುಷ್ಯನ ಸಂಬಂಧದಂತೆ ಇಲ್ಲಿ ಕಾಣಿಸಿತು. ಅದನ್ನು ವಾಲ್ಮೀಕಿಗಳು ಬಹಳ ಸುಂದರವಾಗಿ ಚಿತ್ರಿಸಿಕೊಡ್ತಾ ಮುಂದೆ